ಹಾಂ. ನಮ್ಮ ಹೆಸರು ರಾಜು ಅಂತ, ಬುಗುಡ್ನಳ್ಳಿ. ಯಾವ ತಾಲೂಕು? ತುರುವೇಕೆರೆ ತಾಲೂಕು, ಹೋಬಳಿ, ಕಸ್ಬಾ ಹೋಬಳಿ, ಬಾಣಸೂರು ಗ್ರಾಮ ಪಂಚಾಯತಿ, ಬುಗುಡ್ನಳ್ಳಿ. ನಿಮ್ಮ ತೋಟ ಏನಾಗಿದೆ ಇವತ್ತು? ನಮ್ಮ ತೋಟ ಎಲ್ಲ ನುಸುರಾಗಿ ಹೊಡೆದೈತೆ. ಹಾಂ. ಸುಳಿ ಸಣ್ಣ ಆಗೈತೆ. ಹಾಂ. ಆಮೇಲೆ ಬಿಳೆ ಚುಕ್ಕಿ ರಾಜ್ಬೋದೈತೆ. ಗರಿ ಎಲ್ಲ ಹಾಂ ಇಷ್ಟ ಆಗೈತೆ. ಹಳ್ಳು ಉರ್ತೈತೆ. ಹಳ್ಳು ಎಲ್ಲ ಉದುರ್ತಾ ಇದೆ. ಹಾಂ. ಮತ್ತು ರಸನೂ ಹೊಡೆದೈತೆ. ರಸ ಹೊಡೆದು 3-4 ಮರ ತಲೆ ಸಣ್ಣ ಆಗಿವೆ. ಈಗ ಇದನ್ನು ನೀವು ಏನು ಮಾಡೋಕೆ ಕೊಟ್ಟಿದ್ದೀರಿ ಈಗ? ಅದೇನು ತಾವರೆಕೆರೆ ಸುರೇಶ್ ಅವರು ಆರ್ಗಾನಿಕ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಕಂಪ್ನಿದು ಅಂತ ಏನಾರು ಹೇಳಿದಾರಾ? ಯಾಕೆ ಇಂಥ ಕಂಪ್ನಿದು ಅಂತ ಏನಾರು ಹೇಳಿದಾರಾ? ಕಂಪ್ನಿ ಹೆಸರೇನು ಹೇಳಿಲ್ಲ. ನೆಟ್ ಸರ್ಪು ಬಯೋಫಿಟ್. ನೆಟ್ ಸರ್ಕು ಬಯೋಫಿಟ್ ಅಂತ. ನೆಟ್ ಸರ್ಕು ಬಯೋಫಿಟ್ ಅಂತ ಏನೋ ಹೇಳಿದ್ರೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದಾರೆ ನಿಮಗೆ? ಅದರಿಂದ ಈ ನುಸಿರಾಗ ಮತ್ತೆ ರಸ ಹೊಡೆಯೋದು, ಹಳ್ಳುದುರೋದು, ಗರಿ ರೋಗ, ವೈರಸ್ ಅಂತ ಹೇಳಿದ್ರೆ ಕೊಟ್ಟವ್ರೆ. ಅದರಿಂದ ನೀವು ಹಾಕೋದಿಕ್ಕೆ ಇವತ್ತು ರೆಡಿ ಮಾಡ್ಕೊಟ್ಟಿದ್ರೆ ಎಷ್ಟು ಮಾರ್ಕ್ ಹಾಕ್ತಾ ಇದ್ದೀರಾ? 50 ಮಾರ್ಕ್ ಹಾಕ್ತಾ ಇದೀವಿ. 50 ಮರ ಏನ ಆಗುತ್ತೆ ನೋಡ್ಕೊಂಡು ಆಮೇಲೆ ಅದೇನು ಡೆವಲಪ್ಮೆಂಟ್ ಆದ್ರೆ ನೆಕ್ಸ್ಟ್ ಇನ್ನ 300 ಚೀಲ 400 ಚೀಲ ತೆಂಗಿಡವೆ, ಅವಕ್ಕೆಲ್ಲ ಮಾಡ್ತೀನಿ. ಅಡಿಕೆ ಗಿಡ ಒಂದು 4000 ಗಿಡವೆ. ಅದಕ್ಕೂ ಮುಂದೆ ಮಾಡಬೇಕು ಅಂತ ಪ್ಲಾನಿಂಗ್ ಇದೆ. ಏನೋ ಗಿಡಕ್ಕೆ ಡೆವಲಪ್ಮೆಂಟ್ ಏನೋ 30 ರೂಪಾಯಿ ಒಳಗೆ ಖರ್ಚು ಬರುತ್ತೆ ಅಂತ ಹೇಳಿದ್ರೆ. ಹೌದು, ನೋಡೋಣ ಬಂದ್ರೆ ಮಾಡೋಣ. ಅದರಿಂದ ಈಗ ಎಲ್ಲ ತೋಟಗಳನ್ನು ಸಹಿತ ಈಗ ಡೆವಲಪ್ ಮಾಡ್ಕೊಳ್ಳೋಕೆ ಹೊರಟಿದ್ದೀರಾ. ಈಗ ಇದರಿಂದವ ನಿಮಗೆ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ, ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಲ್ಲ. ಕಂಪ್ನಿ ಎಲ್ಲದಕ್ಕೂ ಗ್ಯಾರಂಟಿ ಇದೆ. ಬಯೋಫಿಟ್ಟು ಇವತ್ತು ನೆಟ್ಸರ್ ಬಯೋಫಿಟ್ ಕಂಪನಿ ಬಂದು ಇವತ್ತು 25 ವರ್ಷದ ಕಂಪನಿ ಆಗಿರೋದ್ರಿಂದವ ನಿಮಗೆ ಪ್ರತಿಯೊಂದು ಗ್ಯಾರಂಟಿ ಕೊಟ್ಟು ಮಾಡ್ತಾ ಇದೆ. ಇವತ್ತು ನಿಮ್ಮ ತೋಟವನ್ನು ಉಳಿಸುವ ಪ್ರಯತ್ನ ಮಾಡ್ತಾ ಇದೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ರಿಸಲ್ಟ್ ಬಗ್ಗೆ ನೀವು ಚಿಂತನೆ ಮಾಡಬೇಡಿ. ನೀವೇನೇ ಇನ್ವೆಸ್ಟ್ ಮಾಡಿದರೂ ಕೂಡ ಆ ರಿಸಲ್ಟಲ್ಲಿ ಇವತ್ತು ಏನು ನಿಮಗೆ ಕಾಯಿ ಇವತ್ತು ಕಡಿಮೆ ಆಗಿದೆ, ಅದರದ 1 to 3 ಕಾಯಿ ಡೆವಲಪ್ಮೆಂಟ್ ಆಗೋ ಒಂದು ಲೆಕ್ಕ ಬರುತ್ತೆ. ಕಜ್ಜಿ ಕಾಯಿ ಹೋಗುತ್ತೆ, ಮತ್ತು ನಯಸ್ ಬರುತ್ತೆ, ಕಾಯಿ ಹರಳುದ್ರ ನಿಂತ್ಕೊಳ್ಳುತ್ತೆ, ರಸ ಹೊಡೆಯ ನಿಂತ್ಕೊಳ್ಳುತ್ತೆ, ಮತ್ತು ಗರಿ ರೋಗ ಎಲ್ಲ ಹೋಗುತ್ತೆ, ಹಸಿರು ಬರುತ್ತೆ. ನಿಮಗೆ ಹೋಗ್ತಾ 3ರಿಂದ ಈಗ ನಾವು ಏನಂದರೆ ಇವತ್ತು ಏನು ಗರಿಗಳು ಇದೆಯೋ, ಇವತ್ತು ಗರಿಗಳು ಏನು ಇವತ್ತು ಒಂಬಾಳೆ ಹೊಡೆದಿದೆಯೋ ಆ ಒಂಬಾಳಿಗೆ ನಮ್ಮದು ಇವತ್ತಿಗೆ ಹಳೆ ಒಂಬಾಳೆ ಹಳೆ ಗರಿಗೆ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಇಲ್ಲಿಂದ 3ರಿಂದ 4 ತಿಂಗಳಿಗೆ ಹೊಸ ಒಂಬಾಳೆ ಹೊಸ ಗರಿ ಏನು ಓಡುತ್ತೋ ಅದು ಕಂಪ್ನಿ ಫುಲ್ಲು ಜವಾಬ್ದಾರಿ ಅಂತ ತೊಗೊಳುತ್ತೆ. ಇದ್ರ ಬಗ್ಗೆ ಯಾವುದೇ ಡೌಟ್ ಬೇಡ. ಇದ್ರ ಬಗ್ಗೆ ಯಾವುದೇ ಡೌಟ್ ಬೇಡ. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ದಯಮಾಡಿ ಸ್ಟಾರ್ಟ್ ಮಾಡಿ. ನಾನು ಎಲ್ಲ ಫುಲ್ ಕಂಪ್ಲೀಟ್ ತೋಟವನ್ನು ತೋರಿಸ್ತೀನಿ. ಸ್ನೇಹಿತರೆ ಎಲ್ಲ ನೋಡಿ ತೋಟವನ್ನು. ಇವತ್ತು ಇವ್ರ ತೋಟ ಏನಾಗಿದೆ ಅಂತೇಳಿ 3 ಅಡಿ ಅಂತರದಲ್ಲ ಹಾಕಿ, 3 ಅಡಿ ಅಂತರದಿಂದ ಹಾಕಿ ಬರ್ರಿ ಅಲ್ಲೇ ಬರ್ರಿ, ಇಲ್ಲೇ ಬರ್ರಿ, ಅಲ್ಲೇ ಬರ್ರಿ ಅದಕ್ಕೆ 3 ಅಡಿ ಅಂತದ್ದು ಹಾಕಿ, ಒಂದು ಹಾಕಿ ಸುತ್ತ 3 ಅಲ್ಲೇ ಅಂತದ್ದು ಅಲ್ಲೇ ಇದು ಮುಂಚೆ ಅಲ್ಲಿ ಆ ಥರ ಒಂದು ಬಿನ್ಗೆ ಒಂದು ಫುಲ್ ಆಗಬೇಕು. ಒಂದು ರೌಂಡ್ ಹಾಕಿ, ಫುಲ್ಲು ಹಾಕಿ ಹಂಗೆ ನೋಡಿ. ಸ್ನೇಹಿತರೆ ಇವತ್ತು ನಮ್ಮ ಬುಗುಡ್ನಳ್ಳಿ ರಾಜಣ್ಣವರು ಇವತ್ತು ಅವರು APMC ಮಾಜಿ ಅಧ್ಯಕ್ಷರು ನರಸಿಂಹರಾಜು ಅಂತೇಳಿ ಇವತ್ತು ಇದನ್ನು ಮಾಡ್ತಾಯಿದ್ದಾರೆ. ಅವರೇ ಖುದ್ದ ನಿಂತ್ಕೊಂಡು ಇವತ್ತು ಮಾಜಿ ಅಧ್ಯಕ್ಷರಾಗಿದ್ದರೂ ಕೂಡ ಇವತ್ತು ಖುದ್ದಾಗ ಅವ್ರ ತೋಟವನ್ನು ಉಳಿಸ್ಕೋಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಇದನ್ನು ಮಾಡ್ತಾಯಿದ್ದಾರೆ. ನೋಡಿ ಸ್ನೇಹಿತರೆ ತೋಟ ಏನಾಗಿದೆ ಅಂದರೆ, ನೋಡಿ ಸ್ನೇಹಿತರೆ ತೋಟ ನೋಡಿ ಈ ಥರ ಆಗಿದೆ. ಎಲ್ಲ ಗರಿ ರೋಗ ಮತ್ತು ವೈರಸ್ ಎಲ್ಲ ಸ್ಟಾರ್ಟ್ ಆಗಿ ಇವತ್ತು ಪ್ರತಿಯೊಂದು ಕಾಯೆಲ್ಲ ಹರಳೆಲ್ಲ ಹೋದ್ರಿ ಇವತ್ತು ಈ ಪರಿಸ್ಥಿತಿ ಆಗಿ ನೋಡಿದ್ದು. ಇಲ್ಲ ಒಂದೊಂದು ನೋಡಿ ಸ್ನೇಹಿತರೆ ಇದು ಮಾಡ್ತಾ ಇರೋದು. ಒಬ್ರು ತುಂಬಿಕೊಡ್ರಿ, ಮಳ್ಳಾಕ್ರಿ ಒಬ್ರು ಅಲ್ಲ ಕಣ್ರಿ, ಇನ್ನೊಂದು ಡ್ರಮ್ಮಲ್ಲಿ ಕಳಿಸ್ಕೊಳ್ಳೋಣ.